ನಮಸ್ಕಾರ. ಫೆಬ್ರವರಿ 17, 2026ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಾಗೆ ನಮ್ಮ ರಾಜ್ಯದ ಕೆಲವು ಪ್ರಮುಖ ಬೆಳವಣಿಗೆಗಳನ್ನ ಒಟ್ಟಾಗಿ ನೋಡೋಣ. ಹಾಗಾದ್ರೆ ಬನ್ನಿ, ಇವತ್ತಿನ ಟಾಪ್ ಸ್ಟೋರಿಗಳು ಯಾವಂತ ಆಳವಾಗಿ ನೋಡೋಣ. ಮೊದಲಿಗೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಆಗಿರೋ ಒಂದು ದೊಡ್ಡ ಬದಲಾವಣೆಯಿಂದ ಶುರು ಮಾಡೋಣ. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ. ದೇಶದಾದ್ಯಂತ ಗಮನ ಸೆಳೆದಿರೋ 4 ಮುಖ್ಯ ಅಪ್ಡೇಟ್ಸ್ ಇವೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಪ್ರಕಾರ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂದ್ರೆ ಸಿಬಿಎಸ್ಇ 10ನೇ ತರಗತಿ ಪರೀಕ್ಷೆಗಳಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿದೆ. ಅದೇನಪ್ಪಾ ಅಂದ್ರೆ ಇನ್ಮುಂದೆ ವರ್ಷಕ್ಕೆ ಒಂದಲ್ಲ 2 ಪಬ್ಲಿಕ್ ಪರೀಕ್ಷೆಗಳು ನಡೆಯಲಿವೆ. ಸರಿ, ಹಾಗಾದ್ರೆ ಈ ಹೊಸ ಪರೀಕ್ಷಾ ಪದ್ಧತಿಯ ಪ್ರಮುಖ ಅಂಶಗಳೇನು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ಎಲ್ಲಾ ವಿದ್ಯಾರ್ಥಿಗಳು ಫಸ್ಟ್ ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು. ಇದು ಕಂಪಲ್ಸರಿ. ಒಂದು ವೇಳೆ ಯಾರಾದರೂ 3 ಅಥವಾ ಅದಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳಿಗೆ ಗೈರು ಹಾಜರಾದರೆ ಅವರನ್ನ ಎಸೆನ್ಷಿಯಲ್ ರಿಪೀಟ್ ಅಂತ ಪರಿಗಣಿಸಲಾಗುತ್ತೆ. ಇನ್ನು ತಮ್ಮ ಸ್ಕೋರ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರಿಗೆ ಸೆಕೆಂಡ್ ಎಕ್ಸಾಮ್ನಲ್ಲಿ 3 ಸಬ್ಜೆಕ್ಟ್ಗಳನ್ನು ಮತ್ತೆ ಬರೆಯೋಕೆ ಅವಕಾಶ ಇರುತ್ತೆ. ಅಂತಿಮವಾಗಿ ಈ 2 ಪರೀಕ್ಷೆಗಳಲ್ಲಿ ಯಾವುದರಲ್ಲಿ ಬೆಸ್ಟ್ ಸ್ಕೋರ್ ಬಂದಿರುತ್ತೋ ಅದನ್ನೇ ಫೈನಲ್ ರಿಸಲ್ಟ್ಗೆ ಕನ್ಸಿಡರ್ ಮಾಡ್ತಾರೆ. ಇದರ ಹಿಂದಿನ ಉದ್ದೇಶ ತುಂಬಾ ಸಿಂಪಲ್: ಮಕ್ಕಳಲ್ಲಿರೋ ಪರೀಕ್ಷೆ ಭಯವನ್ನ ಕಡಿಮೆ ಮಾಡಿ ಕಲಿಕೆಗೆ ಹೆಚ್ಚು ಫ್ಲೆಕ್ಸಿಬಿಲಿಟಿ ಕೊಡೋದು. ಈ ಹೊಸ ಸಿಸ್ಟಮ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಎಸೆನ್ಷಿಯಲ್ ರಿಪೀಟ್ ಅಂತ ಒಂದು ಹೊಸ ಪದವನ್ನ ಪರಿಚಯಿಸಿದ್ದಾರೆ. ಇದರ ಅರ್ಥ ಮೊದಲ ಪರೀಕ್ಷೆಯಲ್ಲಿ 3ಕ್ಕಿಂತ ಹೆಚ್ಚು ವಿಷಯಗಳಿಗೆ ಗೈರಾದ ವಿದ್ಯಾರ್ಥಿ. ಇದು ಅವರ ಮುಂದಿನ ವಿದ್ಯಾಭ್ಯಾಸದ ಮೇಲೆ ನೇರವಾದ ಪರಿಣಾಮ ಬೀರಲಿದೆ. ಸರಿ, ಶಿಕ್ಷಣದ ವಿಷಯದಿಂದ ಈಗ ಜೀವ ವೈವಿಧ್ಯತೆ ಕಡೆಗೆ ಹೋಗೋಣ. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಒಂದು ತುಂಬಾನೇ ಕುತೂಹಲಕಾರಿ ಸಂಶೋಧನೆ ನಡೆದಿದೆ. ಏನದು ಅಂದ್ರೆ ಅಲ್ಲೊಂದು ಹೊಸ ಪ್ರಭೇದದ ಸಿಹಿನೀರಿನ ಏಡಿಯನ್ನ ಪತ್ತೆ ಹಚ್ಚಲಾಗಿದೆ. ಇಲ್ನೋಡಿ, ಇದೇ ಆ ಹೊಸ ಏಡಿ. ಕಾರವಾರದ ಹತ್ರ ಇರೋ ದೇವರಮಕ್ಕಿ ಅರಣ್ಯ ಪ್ರದೇಶದಲ್ಲಿ ಇದು ಕಂಡುಬಂದಿದೆ. ದಿನ ವೈಜ್ಞಾನಿಕ ಹೆಸರು ಘಟಿಯಾಯನ ದ್ವಿತೀಯಾರಂ. ನೋಡಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ? ಈ ಏಡಿಯ ಲಕ್ಷಣಗಳು ಕೂಡ ತುಂಬಾನೇ ಸ್ಪೆಷಲ್. ಇದರ ದೇಹದ ಮೇಲ್ಭಾಗ ಹಾಲು ಬಿಳಿ ಬಣ್ಣದಲ್ಲಿದ್ರೆ ಕೆಳಭಾಗ ನೇರಳೆ ಬಣ್ಣದಲ್ಲಿದೆ. ಇದು ಬೆಳೆದ ಹಾಗೆ ಇದರ ಕಾಲುಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವಂತೆ. ಅಷ್ಟೇ ಅಲ್ಲ, ಇದು ಪರಿಸರಕ್ಕೂ ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ತೋಡೋ ಆಳವಾದ ಬಿಲಗಳಿಂದ ಆ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗೋಕೆ ಸಹಾಯ ಆಗುತ್ತೆ. ಈಗ ಒಂದು ಗಂಭೀರ ವಿಷಯದ ಕಡೆ ಗಮನ ಹರಿಸೋಣ. ವಿದೇಶಗಳಲ್ಲಿ ಓದ್ತಿರುವ ಹಾಗೆ ಕೆಲಸ ಮಾಡ್ತಿರೋ ಭಾರತೀಯರ ಸುರಕ್ಷತೆ ಬಗ್ಗೆ ಒಂದು ಕಳವಳಕಾರಿ ವರದಿ ಬಂದಿದೆ. ಕೇಂದ್ರ ವಿದೇಶಾಂಗ ಸಚಿವಾಲಯದ ಪ್ರಕಾರ 2018ರಿಂದ 2025ರ ಅವಧಿಯಲ್ಲಿ ಬರೋಬ್ಬರಿ 36 ಭಾರತೀಯ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ನಡೆದ ಹಿಂಸಾತ್ಮಕ ದಾಳಿಗಳಲ್ಲಿ ಪ್ರಾಣ ಕಳಕೊಂಡಿದ್ದಾರೆ. ಇದು ನಿಜಕ್ಕೂ ಆತಂಕಕಾರಿ ಸಂಗತಿ. ಈ ಘಟನೆಗಳು ಯಾವ ದೇಶದಲ್ಲಿ ಹೆಚ್ಚು ನಡೆದಿವೆ ಅಂತ ನೋಡಿದ್ರೆ ಕೆನಡಾದಲ್ಲಿ ಅತಿ ಹೆಚ್ಚು ಅಂದ್ರೆ 17 ಸಾವುಗಳು ವರದಿಯಾಗಿವೆ. ಅದರ ನಂತರದ ಸ್ಥಾನದಲ್ಲಿ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಇವೆ. ಈ ಟೇಬಲ್ನಲ್ಲಿರೋ ಅಂಕಿಅಂಶಗಳು ಕೇವಲ ವಿದ್ಯಾರ್ಥಿಗಳದಲ್ಲ, ಬದಲಿಗೆ ವಿದೇಶಗಳಲ್ಲಿ ಮೃತಪಟ್ಟ ಎಲ್ಲಾ ಭಾರತೀಯರ ಸಂಖ್ಯೆಯನ್ನ ತೋರಿಸುತ್ತೆ. ಕಳೆದ 4 ವರ್ಷಗಳಿಂದ ಈ ಸಂಖ್ಯೆ ಸತತವಾಗಿ ಏರಿಕೆ ಕಾಣ್ತಾ ಇರೋದು ನಿಜಕ್ಕೂ ಕಳವಳ ಮೂಡಿಸುವಂಥದ್ದು. ಸರಿ, ಈಗ ಆರ್ಥಿಕ ಕ್ಷೇತ್ರದ ಕಡೆಗೆ ಬರೋಣ. ಬಿಸಿಜಿ ಮತ್ತು ರಿಟೇಲರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸೇರಿ ಬಿಡುಗಡೆ ಮಾಡಿರೋ ಒಂದು ವರದಿ ಪ್ರಕಾರ ಭಾರತದ ಚಿಲ್ಲರೆ ಮಾರುಕಟ್ಟೆ ಮುಂದಿನ ದಿನಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಬೆಳೆಯಲಿದೆ ಅಂತ ಅಂದಾಜಿಸಲಾಗಿದೆ. ಅಂದ್ರೆ ಈಗಿರೋದ್ಕಿಂತ ಸುಮಾರು ದುಪ್ಪಟ್ಟು ದೊಡ್ಡದಾಗಲಿದೆ ಅಂತ ಹೇಳಲಾಗ್ತಿದೆ. ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಣ. ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಭಾರತದ ಪಾತ್ರ ಹೇಗಿದೆ ಅಂತ ನೋಡೋಣ. ಇತ್ತೀಚೆಗೆ ನಡೆದ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026ರಲ್ಲಿ ಒಂದು ವಿಷಯ ಪ್ರಮುಖವಾಗಿ ಚರ್ಚೆಯಾಯಿತು. ಅದು ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಕ್ಷೇತ್ರದಲ್ಲಿ ಭಾರತ ಜಾಗತಿಕವಾಗಿ ಒಂದು ನಾಯಕನಾಗಿ ಹೇಗೆ ಹೊರಹೊಮ್ಮುತ್ತಿದೆ ಅನ್ನೋದು. ಈ ಶೃಂಗಸಭೆಯಲ್ಲಿ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅನ್ನೋ ಧ್ಯೇಯದೊಂದಿಗೆ ಭಾರತ ಹೇಗೆ ಎಐ ತಂತ್ರಜ್ಞಾನವನ್ನ ಬಳಸ್ಕೊಳ್ತಿದೆ ಅನ್ನೋದನ್ನ ಹೈಲೈಟ್ ಮಾಡಲಾಯಿತು. ಮುಖ್ಯವಾಗಿ ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ಆಡಳಿತ ಕ್ಷೇತ್ರಗಳಿಗೆ ಆದ್ಯತೆ ನೀಡಲಾಗಿದೆ. ಅಷ್ಟೇ ಅಲ್ಲ, ಅಮೆರಿಕ ಮತ್ತು ಬ್ರಿಟನ್ನಂತಹ ದೇಶಗಳ ಜೊತೆಗೂ ಕೈಜೋಡಿಸಲಾಗಿದೆ. ಮುಂದಿನ ಸುದ್ದಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ರೇಬಿಸ್ ಬಗ್ಗೆ ಒಂದು ಪ್ರಮುಖ ಎಚ್ಚರಿಕೆ. ವಿಶ್ವ ರೇಬಿಸ್ ದಿನ 2025ದಂಥ ಜಾಗತಿಕ ಅಭಿಯಾನಗಳ ಮೂಲಕ ಈ ಮಾರಣಾಂತಿಕ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಿದೆ. ರೇಬೀಸ್ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಒಂದು ವೈರಾಣು ರೋಗ. ಇದು ನೇರವಾಗಿ ನಮ್ಮ ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ. ಇದರ ಅತ್ಯಂತ ಭಯಾನಕ ಲಕ್ಷಣ ಅಂದ್ರೆ ಹೈಡ್ರೋಫೋಬಿಯಾ, ಅಂದ್ರೆ ನೀರನ್ನ ನೋಡಿದ್ರೆ ವಿಪರೀತ ಭಯ ಆಗೋದು.
ಒಂದು ವೇಳೆ ಪ್ರಾಣಿ ಕಚ್ಚಿದ್ರೆ ತಕ್ಷಣಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಮೊದಲಿಗೆ ಗಾಯವಾದ ಜಾಗವನ್ನ ಸೋಪು ಮತ್ತು ಹರಿಯೋ ನೀರಿನಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ತೊಳೆಯಬೇಕು. ಆಮೇಲೆ ಸ್ವಲ್ಪನೂ ತಡ ಮಾಡದೆ ಡಾಕ್ಟರ್ ಹತ್ರ ಹೋಗಬೇಕು. ಅಲ್ಲಿ ಅವರು ಆಂಟಿ ರೇಬೀಸ್ ವ್ಯಾಕ್ಸಿನ್ ಮತ್ತು ಇಮ್ಯುನೋಗ್ಲೋಬ್ಯುಲಿನ್ ಕೊಡ್ತಾರೆ. ಇದು ಜೀವ ಉಳಿಸೋಕೆ ಅತ್ಯಗತ್ಯ. ಹಾಗೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸೋದು ಕೂಡ ಅಷ್ಟೇ ಮುಖ್ಯ. ನಮ್ಮ ಮನೆಯಲ್ಲಿರೋ ಸಾಕು ಪ್ರಾಣಿಗಳಿಗೆ ಅಂದರೆ ನಾಯಿ ಬೆಕ್ಕುಗಳಿಗೆ ತಪ್ಪದೇ ರೇಬಿಸ್ ವಿರೋಧಿ ಲಸಿಕೆ ಹಾಕಿಸ್ಬೇಕು. ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಪಡ್ಕೊಳ್ಳೋದು ಒಳ್ಳೆಯದು. ಮುಖ್ಯವಾಗಿ ಗಾಯದ ಮೇಲೆ ಮೆಣಸಿನ ಪುಡಿ, ಸುಣ್ಣ ಅಥವಾ ಯಾವುದೇ ಗಿಡಮೂಲಿಕೆಗಳನ್ನು ಹಚ್ಚಕ್ಕೆ ಹೋಗಬಾರ್ದು. ಕೊನೆಯದಾಗಿ ಈಗ ನಮ್ಮ ರಾಜ್ಯದ ಒಂದು ಪ್ರಮುಖ ರಾಜಕೀಯ ಬೆಳವಣಿಗೆಯತ್ತ ಗಮನ ಹರಿಸೋಣ. ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಚುನಾವಣೆಯನ್ನ ಅಸಿಂಧುಗೊಳಿಸಿದೆ. ಹಾಗಾದ್ರೆ ಈ ಅನರ್ಹತೆಗೆ ಕಾರಣ ಏನು? ಚುನಾವಣಾ ನಾಮಪತ್ರದಲ್ಲಿ ತಮ್ಮ ಆಸ್ತಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಅವರು ಮುಚ್ಚಿಟ್ಟಿದ್ದಾರೆ ಅನ್ನೋ ಆರೋಪ ಸಾಬೀತಾಗಿದೆ. ಇದೇ ಕಾರಣಕ್ಕೆ ಕೋರ್ಟ್ ಈ ತೀರ್ಪು ನೀಡಿದೆ. ಹೊಸ ಪರೀಕ್ಷಾ ನೀತಿ ಇರ್ಬೋದು, ಪ್ರಕೃತಿಯಲ್ಲಿನ ಹೊಸ ಅನ್ವೇಷಣೆಗಳಿರ್ಬೋದು, ಅಥವಾ ರಾಜಕೀಯ ಹೊಣೆಗಾರಿಕೆಯ ಮೇಲಿನ ಕಾನೂನು ತೀರ್ಪುಗಳೇ ಇರ್ಬೋದು, ಇವತ್ತಿನ ಈ ಎಲ್ಲ ಸುದ್ದಿಗಳು, ನಿಯಮಗಳು ಮತ್ತು ನಮ್ಮ ಜವಾಬ್ದಾರಿಯ ನಡುವಿನ ಸಂಬಂಧ ಹೇಗೆ ಬದಲಾಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತವೆ.